ಬಯಲುಸೀಮೆ ಜಿಲ್ಲೆಗಳಾದ ಕೋಲಾರ, ಚಿಕ್ಕಬಳ್ಳಾಪುರ ಸಿಲ್ಕ್ ಅಂಡ್ ಮಿಲ್ಕ್ ಉತ್ಪಾದನೆಯಲ್ಲಿ ಅಗ್ರಸ್ಥಾನ ಗಿಟ್ಟಿಸಿಕೊಂಡಿದೆ. ಹಾಲು ಉತ್ಪಾದಕರ ಕ್ಷೇಮಾಭಿವೃದ್ಧಿಗೆಂದೇ ಕೋಚಿಮಲ್ ಒಕ್ಕೂಟ ಸ್ಥಾಪನೆಗೊಂಡಿದ್ದು, ಇಡೀ ರಾಜ್ಯಕ್ಕೆ ಉತ್ಕೃಷ್ಟ ನಂದಿನಿ ಉತ್ಪನ್ನಗಳನ್ನು ನೀಡುತ್ತಿದೆ. ಆದರೆ ರಾಜಕೀಯ ಕಾರಣಗಳಿಂದ ಇತ್ತೀಚೆಗೆ ಒಕ್ಕೂಟ ದಾರಿ ತಪ್ಪುತ್ತಿರುವ ಆರೋಪ ಕೇಳಿಬಂದಿದೆ. ಕಳೆದ 2 ತಿಂಗಳ ಹಿಂದೆ ಒಕ್ಕೂಟಕ್ಕೆ ನಡೆಯಬೇಕಾಗಿದ್ದ ಚುನಾವಣೆಯನ್ನ ಸರ್ಕಾರ 1 ವರ್ಷ ಮುಂದೂಡಿರುವುದು ಹಲವು ಅನುಮಾನಗಳನ್ನು ಮೂಡಿಸಿದೆ. 21 ಮಾರ್ಚ್ 2024ಕ್ಕೆ ಕೋಚಿಮಲ್ ಆಡಳಿತ ಮಂಡಳಿ ಅವಧಿ ಮುಕ್ತಾಯವಾಗಿದ್ದು, 28 ಏಪ್ರಿಲ್ 2024ಕ್ಕೆ ಚುನಾವಣೆ ನಿಗದಿಯಾಗುತ್ತದೆ. ಆದರೆ ಲೋಕಸಭಾ ಚುನಾವಣೆ ನೀತಿ ಸಂಹಿತೆ ನೆಪ ಒಡ್ಡಿ ಕೋಚಿಮಲ್ ಚುನಾವಣೆ ಮುಂದೂಡಿದ್ದು, ಚುನಾವಣೆ ಫಲಿತಾಂಶ ಬಂದು ನೀತಿ ಸಂಹಿತೆ ಮುಗಿದು 1 ತಿಂಗಳಾದರೂ ಇನ್ನೂ ಚುನಾವಣೆ ಪ್ರಕ್ರಿಯೆ ಆರಂಭವಾಗಿಲ್ಲ ಎಂದು ಕೋಚಿಮಲ್ ಮಾಜಿ ನಿರ್ದೇಶಕ ಕೆವಿ ನಾಗರಾಜ್ ಅವರ ಮುಖಂಡರ ಜೊತೆ ಶನಿವಾರ ಸುದ್ದಿಗೋಷ್ಠಿ ನಡೆಸಿ ಆರೋಪಿಸಿದ್ದಾರೆ. ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಒಕ್ಕೂಟದ ಅವಧಿ ಈಗಾಗಲೇ ಮುಗಿದು 2 ತಿಂಗಳಾಗಿದೆ. ಆದರೂ ಕೂಡ ಇದುವರೆಗೂ ಕೂಡ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಗಿರೋದಿಲ್ಲ. ಹಿಂದೆ ಜಿಲ್ಲಾಧಿಕಾರಿಗಳು ಏಪ್ರಿಲ್ 28ಕ್ಕೆ ಚುನಾವಣೆ ಘೋಷಣೆ ಮಾಡಿ ಒಂದು ಆದೇಶವನ್ನು ಹೊರಡಿಸ್ತಾರೆ. ಅದಾದಮೇಲೆ ಇವರು ಲೋಕಸಭಾ ಚುನಾವಣೆಯ ಒಂದು ಅಡ್ಡ ಇಟ್ಕೊಂಡು ಇದನ್ನು ಏನು ಚುನಾವಣೆ ಪ್ರಕ್ರಿಯೆ ಮುಗಿಯೋವರೆಗೂ ಕೂಡ ಮುಂದಕ್ಕೆ ಹಾಕಿದ್ರು. ಈಗ ಆಡಳಿತ ಮಂಡಳಿನೇ ಮುಂದುವರಿಲಿ ಅಂತ. ಅದಾದಮೇಲೆ ಮತ್ತೆ 4-5 ಆರ್ಡರ್ಸು ಮಾಡಿದ್ದಾರೆ. ಒಂದು ಆರ್ಡ್ರಲ್ಲಿ ಏನು ನಮ್ಮ ಎಣಿಕೆ ಕಾರ್ಯ 3ನೇ ತಾರೀಕು ಮುಗೀತದೆ. 4-6ರಿಂದ ಇದು ಕೋಡ್ ಆಫ್ ಕಂಡಕ್ಟ್ ಆದಮೇಲೆ ಎಲ್ಲಿಂದ ನಿಂತಿದೆಯೋ ಅಲ್ಲಿಂದ ಪ್ರಾರಂಭ ಆಗಬೇಕು ಅಂತಾರೆ. ಅದಾದಮೇಲೆ ಮತ್ತೆ ಇನ್ನೊಂದು ಆರ್ಡರ್ ಹಾಕ್ತಾರೆ. 23-24ರ ಒಂದು ಅದೇ ಏನು ಗಣನೆಗೆ ತಗೊಂಡು ಆ ವರ್ಷದ ಇದನ್ನು ತಗೊಂಡು ಮತ್ತೆ 1 ವರ್ಷ ಮುಂದೂಡೋ ರೀತಿಯಲ್ಲಿ ಇನ್ನೊಂದು ಆರ್ಡರ್ ಹಾಕ್ತಾರೆ. ಮತ್ತೆ ತಿರುಗಿ ಕೊನೆ ಆರ್ಡ್ರಲ್ಲಿ ಏನು ಮಾಡ್ತಾರೆ, ಡೆಲಿಗೇಟ್ಸು ಯಾರು ಮಾಡ್ಕೊಂಡಿದ್ದಾರೆ, ಕರಡು ಮತದಾರ ಪಟ್ಟಿ ಯಾರು ಅನೌನ್ಸ್ ಮಾಡಿದ್ದಾರೆ ಅವರು ಚುನಾವಣೆಗಳು ನಡೆಸ್ಬೋದು ಅಂತ ಒಂದು ಆರ್ಡರ್ ಹಾಕಿದ್ದಾರೆ ಕಳೆದ 15 ದಿವಸದಿಂದ. ಆದರೆ ಆ ಆರ್ಡ್ರೂ ಇಂಪ್ಲಿಮೆಂಟ್ ಆಗಿಲ್ಲ, ಹಿಂದಿನ ಆರ್ಡ್ರ್ಗಳು ಇಂಪ್ಲಿಮೆಂಟ್ ಆಗಿಲ್ಲ, ಏನೂ ಆಗಿದ್ರೆ ಈಗ 1 ವರ್ಷ ಚುನಾವಣೆಯನ್ನು ಮುಂದೂಡೋದಕ್ಕೆ ಏನೇನೋ ನೆಪ ಒಡ್ಡಿ ಮುಂದೂಡ್ತಾ ಇದ್ದಾರೆ. ಇದು ಸರಿ ಇಲ್ಲ, ಪ್ರಜಾಪ್ರಭುತ್ವ ಕಗ್ಗೊಲೆ ಆಗ್ತಾ ಇದೆ. ಸಹಕಾರ ಸಚಿವರು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಇದರಲ್ಲಿ ಮಧ್ಯಪ್ರವೇಶ ಮಾಡಿ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಆಡಳಿತ ಮಂಡಳಿಯನ್ನು ರದ್ದುಗೊಳಿಸಿ ಅದಕ್ಕೆ ಆಡಳಿತಾಧಿಕಾರಿಯನ್ನು ಹಾಕಿ ಕೂಡಲೇ ಚುನಾವಣೆ ನಡೆಸಬೇಕು ಅಂತೇಳಿ ನಮ್ಮೆಲ್ಲರ ಒತ್ತಾಯ. ಇನ್ನು ಇದಕ್ಕೆ ಪ್ರತಿ ಉತ್ತರವಾಗಿ ಕೆವಿ ನಾಗರಾಜ್ ವಿರೋಧ ಬಣ ಕೋಚಿಮಲ್ ಹಾಲಿ ನಿರ್ದೇಶಕ ಭರಣಿ ವೆಂಕಟೇಶ್ ಅವರ ಮುಖಂಡರ ಜೊತೆ ಸೇರಿ ಸುದ್ದಿಗೋಷ್ಠಿ ನಡೆಸಿ ಮಾಜಿ ನಿರ್ದೇಶಕ ಕೆವಿ ನಾಗರಾಜ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಹಾಮೇಧಾವಿ ಕೆವಿ ನಾಗರಾಜ್ ಅವರು ಮೊನ್ನೆ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಈ ಉದ್ದೇಶ ಏನು ಅಂದರೆ, ಹಿಂದೆ ಅವರು ಬೈಫರ್ಕೇಷನ್ ಆರ್ಡ್ರ್ ಹಾಕಿದ್ರು. ಹಿಂದೆ ಜಿಲ್ಲಾ ಉಸ್ತುವಾರಿ ಸಚಿವರುಗಳಾದಂಥ ಮಾಜಿ ಸಚಿವರು ಕೆ ಸುಧಾಕರ್ ಅವರು ಒಂದು ಆರ್ಡ್ರ್ ಮಾಡಿಸಿದ್ರು. ಆದರೆ ಸಹಕಾರಿ ಇಲಾಖೆ ಅವರಿಗೆ ಬಹಳಷ್ಟು ಗೊತ್ತಿಲ್ಲ ಅನಿಸುತ್ತೆ. ಇವರು ಕೆ ವಿ ನಾಗರಾಜ್ ಅವರು ಮಿಸ್ಗೈಡ್ ಮಾಡಿ ಬೈಫರ್ಕೇಷನ್ ವಿಧಾನ ಸರಿಯಾಗಿ ಮಾಡಿಲ್ಲ. ಯಾಕೆ ಅಂದರೆ, ಕೋಲಾರ ಜಿಲ್ಲೆಯ ಹಾಲು ಒಕ್ಕೂಟ ಚಿಕ್ಕಬಳ್ಳಾಪುರ ಸಪ್ರೇಟ್ ಆದಾಗ 2 ಒಕ್ಕೂಟದ ನಿರ್ದೇಶಕರ ಅವಧಿ 3 ವರ್ಷ ಇತ್ತು. ಅಲ್ಲಿನ ನಿರ್ದೇಶಕರು ಅಲ್ಲಿ ಮುಂದುವರಿಬೇಕು, ಇಲ್ಲಿನ ನಿರ್ದೇಶಕರು ಇಲ್ಲಿ ಮುಂದುವರಿಬೇಕು ಅನ್ನೋ ಕಾನ್ಸೆಪ್ಟು ಕೆ ಸುಧಾಕರ್ ಅವ್ರಿಗಿತ್ತೇನೋ ಗೊತ್ತಿಲ್ಲ. ಆದರೆ ಕೆ ವಿ ನಾಗರಾಜ್ ಅವರು ಕೋಲಾರ ಡೈರೆಕ್ಟರ್ಗಳನ್ನ ಮುಂದುವರಿಸಿ ಚಿಕ್ಕಬಳ್ಳಾಪುರ ಡೈರೆಕ್ಟರ್ಗಳನ್ನ ಚುನಾವಣೆಗೆ ಹೋಗಿ ಅಂತ ಆರ್ಡ್ರ್ ಹಾಕಿದ್ರು. ಆದರೆ ನಾವು ನ್ಯಾಯಾಲಯಕ್ಕೆ ಹೋಗಬೇಕಾಗಿತ್ತು. 1ನೇದು, ಮೊನ್ನೆ ಪ್ರೆಸ್ ಮೀಟಲ್ಲಿ ಹೇಳ್ತಾ ಇದ್ದಾರೆ ಬಹಳಷ್ಟು ಬೇಗ ಚುನಾವಣೆ ನಡೆಸಿ, ಅಡ್ಮಿನಿಸ್ಟ್ರೇಟರ್ನ ಹಾಕಿ ಚುನಾವಣೆ ನಡೆಸಿ ಅಂತ. ಆದರೆ ಇವರಿಗೆ ಈಗ ಬೈಫರ್ಕೇಷನ್ ಅಗತ್ಯ ಇಲ್ಲ ಅನಿಸುತ್ತೆ. ಇವರಿಗೆ ಚುನಾವಣೆ ಬೇಕು, ಅಧಿಕಾರ ದಾಹ ಬೇಕು, ಅಧಿಕಾರ ಬೇಕು. ಜಿಲ್ಲೆಯ ರೈತರ ಹಿತ 3 ಕಾಸಿನ ಬೆಲೆ ಇಲ್ಲದೆ ಬಿಟ್ಟಿದ್ದಾರೆ, ಗಾಳಿಗೆ ತೂರಿದ್ದಾರೆ. ಆದರೆ ನನ್ನ ಬದ್ಧತೆ ಹೇಳ್ತೀನಿ, ಬೈಫರ್ಕೇಷನ್ ಆಗಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರಿ ಚಿಕ್ಕಬಳ್ಳಾಪುರ ಸಹಕಾರಿ ಹಾಲು ಒಕ್ಕೂಟ ಮಾಡಿ ಚುನಾವಣೆ ಮಾಡಿದ್ರೆ ಈ ಜಿಲ್ಲೆಗೆ ಹಿತ ಕಾಪಾಡೋದಕ್ಕೆ ನಮ್ಮ ಈಗಿನ ಉಸ್ತುವಾರಿ ಮಂತ್ರಿಗಳಾದಂಥ MC ಸುಧಾಕರ್ ಸಾಹೇಬರು ಮೀಟಿಂಗ್ ಕರೆದಿದ್ದಾರೆ. ಮಂಗಳವಾರ ಸಾಯಂಕಾಲ ಅದರಲ್ಲಿ ತೀರ್ಮಾನ ಆಗುತ್ತೆ. ನಮ್ಮ ಬದ್ಧತೆ ಒಕ್ಕೂಟ ಬೈಫರ್ಕೇಷನ್ ಮಾಡಿ ಚುನಾವಣೆ ಮಾಡಬೇಕು ಅಂತ. ಆದರೆ ರೈತರಿಗೆ ಮಿಸ್ಗೈಡ್ ಮಾಡ್ತಿದ್ದಾರೆ ಈ ಕೆ ವಿ ನಾಗರಾಜ್. ಅಷ್ಟು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ, ಇದರ ಅರ್ಥನೇ ಇಲ್ಲ.
ಒಟ್ಟಾರೆ ಕೋಚಿಮಲ್ ಹಾಲಿ ನಿರ್ದೇಶಕರ ಅವಧಿ ಮುಗಿದಿದೆ. ಆದರೆ ಚುನಾವಣೆ ನಡೆಸದೆ ಸರ್ಕಾರ 1 ವರ್ಷ ಮುಂದೂಡಿರುವುದು ಅನುಮಾನಗಳಿಗೆ ಆಸ್ಪದ ಮಾಡಿಕೊಟ್ಟಿದ್ದು, ಇದು ರಾಜಕೀಯ ತಿರುವು ಪಡೆದುಕೊಂಡಿದೆ. ಹಾಲಿ ಮಾಜಿ ನಿರ್ದೇಶಕರ ಪ್ರತಿಷ್ಠೆಯ ಮಾತಾಗಿದ್ದು, ಕುರ್ಚಿಗಾಗಿ ನಾನಾ ನೀನಾ ಎಂಬಂತೆ ಪೈಪೋಟಿ ಬಿದ್ದು ಆರೋಪ ಪ್ರತ್ಯಾರೋಪಗಳಿಗೆ ಮುಂದಾಗಿದ್ದಾರೆ. ಕಲ್ವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.